ನೋಡಿದ್ರು ಯಾವುದೋ ಒಂದು ಕೆಫೆ ಇದು. ಕೆಫೆ ಗೋಡೆ ಮೇಲೆ ಫ್ರೆಂಚ್ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್, ನಾನು ಹೇಳಿದ್ನಲ್ಲ ಫ್ರೆಂಚ್ ಕಾಲನೀಸ್ ಇಲ್ಲಿ ಇರ್ತಿದ್ರು. ಸೊ ಅವ್ರು ಆಳುವಾಗ ಈ ಥರದ್ದು ಬಿಲ್ಡಿಂಗ್ಗಳನ್ನ ಕಟ್ಟೋರು. ನೋಡಿ ನೋಡ್ಬೋದು, ಇಲ್ಲಿ ಫೋಟೋಸ್ ಹಾಕಿದ್ದಾರೆ ವಾಲ್ಸ್ ಮೇಲೆ. ನೋಡಿ ಹೆಂಗಿತ್ತು ವಿಯೆಟ್ನಾಮ್ ಅವಾಗ. ಎಷ್ಟನೇ ಇಸ್ವಿ? 1877ನೇ ಇಸ್ವಿ, 75-77. ಇದೇನು ಗುರು, ಫ್ರೆಂಚ್ ವಿಯೆಟ್ನಾಂನಲ್ಲಿ ಏನಕ್ಕೆ ಬಂದರು, ಯಾಕೆ ಬಂದರು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ವಿಯೆಟ್ನಾಂ ಶ್ರೀಮಂತ ಸಂಸ್ಕೃತಿ ಮತ್ತು ದೀರ್ಘ ಇತಿಹಾಸ ಹೊಂದಿರುವ ದೇಶ. ಆದರೆ ಸುಮಾರು 100 ವರ್ಷಗಳ ಕಾಲ ಈ ದೇಶ ಫ್ರೆಂಚ್ ಆಡಳಿತದ ಅಡಿಯಲ್ಲಿತ್ತು. 1858ರಲ್ಲಿ ಕ್ರಿಶ್ಚಿಯನ್ ಧರ್ಮ ಪ್ರಚಾರಕರ ರಕ್ಷಣೆಯ ಹೆಸರಲ್ಲಿ ಫ್ರೆಂಚರು ವಿಯೆಟ್ನಾಂ ಮೇಲೆ ದಾಳಿ ಮಾಡಿದ್ರು. 1887ಕ್ಕೆ ವಿಯೆಟ್ನಾಂ, ಲಾವೋಸ್ ಮತ್ತು ಕಂಬೋಡಿಯಾ ಜೊತೆ ಫ್ರೆಂಚ್ ಇಂಡೋ ಚೈನಾ ಭಾಗವಾಯಿತು. ಫ್ರೆಂಚರು ರಸ್ತೆ, ರೈಲು ಮಾರ್ಗ, ಶಾಲೆಗಳು ನಿರ್ಮಿಸಿದರು. ಆದರೆ ಇವುಗಳ ಲಾಭ ಫ್ರೆಂಚರಿಗೆ ಹೆಚ್ಚಿತ್ತು. ವಿಯೆಟ್ನಾಂ ಜನರು ಹೆಚ್ಚು ತೆರಿಗೆ, ಬಲವಂತದ ಕೆಲಸ ಮತ್ತು ಭೂಮಿ ಕಳೆದುಕೊಳ್ಳುವಿಕೆ ಅನುಭವಿಸುತ್ತಿದ್ದರು. ಈ ದೌರ್ಜನ್ಯಕ್ಕೆ ವಿರೋಧವಾಗಿ ಹಲವಾರು ಸ್ವಾತಂತ್ರ್ಯ ಚಳುವಳಿಗಳು ಆರಂಭವಾದವು. ಹೋ ಚಿ ಮಿನ್ ಅವರ ನೇತೃತ್ವದಲ್ಲಿ ವಿಯೆಟ್ ಮಿನ್ ಸಂಘಟನೆ ಹುಟ್ಟಿತು. ದ್ವಿತೀಯ ಮಹಾಯುದ್ಧದ ನಂತರ ಫ್ರಾನ್ಸ್ ಜೊತೆ ಭಾರಿ ಯುದ್ಧ ನಡೆಯಿತು. 1954ರಲ್ಲಿ ಡಿಯೆನ್ ಬಿಯೆನ್ ಫು ಯುದ್ಧದಲ್ಲಿ ವಿಯೆಟ್ನಾಂ ಫ್ರೆಂಚರನ್ನು ಸೋಲಿಸಿದರು. ಇದರೊಂದಿಗೆ ಫ್ರೆಂಚ್ ಆಡಳಿತಕ್ಕೆ ಅಂತ್ಯವಾಯಿತು. ವಿಯೆಟ್ನಾಂನ ಇತಿಹಾಸದಲ್ಲಿ ಇದು ಸ್ವಾತಂತ್ರ್ಯದ ಪ್ರಮುಖ ಅಧ್ಯಾಯ.